ಇನ್ನು ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷನ ಮೇಲೆ ಹಲ್ಲೆ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಣ್ ಸವದಿ ಬಳಿಕ ಈಗ ನಿಂಗರಾಜ ಕರಣ್ ಅವರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಶ್ರೀಕಾಂತ್ ಅಲಗೂರ ಎಂಬುವವರಿಂದ ದೂರು ದಾಖಲಾಗಿರುವಂತದ್ದು. ಶಾಸಕ ಸವದಿಗೆ ಯಾಕೆ ಬೈತೀರಿ ಅಂತ ಪ್ರಶ್ನಿಸಿದ್ದಕ್ಕೆ ಹಲ್ಲೆ, ಅವಾಚ್ಯವಾಗಿ ಬೈದು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಇದೀಗ ದೂರನ್ನ ದಾಖಲು ಮಾಡಲಾಗಿದೆ. ಅಥಣಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿರುವಂಥದ್ದು. ಶಾಸಕ ಸವದಿಗೆ ಯಾಕೆ ಬೈತಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದಕ್ಕೆ ಹಲ್ಲೆ ನಡೆದಿದೆ. ಅವಾಚ್ಯವಾಗಿ ಬೈದು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಈಗ ದೂರನ್ನ ಕೊಡಲಾಗಿದೆ. ಅಥಣಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಅದರಲ್ಲೂ ಕೂಡ ಗಮನಿಸಬಹುದು, ಸಾಮಾನ್ಯ ವ್ಯಕ್ತಿ ಮೇಲೆಲ್ಲ ಈ ಬಂದಿದ್ದ ಆರೋಪ ಅತಿ ದೊಡ್ಡ ಇದು ಲಕ್ಷ್ಮಣ್ ಸವದಿ ಮೇಲೆ ಬಂದಂತಹ ಆರೋಪ, ಅದರಲ್ಲೂ ಅವರ ಪುತ್ರನ ಮೇಲೂ ಕೂಡ ಬಂದಂತಹ ಆರೋಪ. ಇದೀಗ ಶ್ರೀಕಾಂತ್ ಅಲಗೂರ ಎಂಬುವವರಿಂದ ದೂರು ದಾಖಲಾಗಿದೆ. ಇನ್ನು ಅಥಣಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಅದರಲ್ಲೂ ಕೂಡ ಇನ್ನು ನಿಂಗರಾಜ್ ಕರಣ್ ಅವರ ಮೇಲೂ ಕೂಡ ಇದೀಗ ಎಫ್ಐಆರ್ ದಾಖಲಾಗಿರುವಂತದ್ದು. ಶ್ರೀಕಾಂತ್ ಅಲಗೂರ ಎಂಬುವವರಿಂದ ದೂರು ದಾಖಲಾಗಿರೋದು. ಶಾಸಕ ಸವದಿಗೆ ಯಾಕೆ ಬೈತೀರಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಅವಾಚ್ಯವಾಗಿ ಬೈದು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ದೂರನ್ನ ಕೊಡಲಾಗಿದೆ. ಇನ್ನು ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷನ ಮೇಲೆ ಹಲ್ಲೆ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಣ್ ಸವದಿ ಬಳಿಕ ನಿಂಗರಾಜ್ ಕರಣ್ ಅವರ ಮೇಲೂ ಕೂಡ ಇದೀಗ ಎಫ್ಐಆರ್ ದಾಖಲಾಗಿದೆ. ಶ್ರೀಕಾಂತ್ ಅಲಗೂರ ಎಂಬುವವರಿಂದ ದೂರು ದಾಖಲಾಗಿರುವಂತದ್ದು. ಒಂದು ಕಡೆ ಶಾಸಕ ಸವದಿಗೆ ಯಾಕೆ ಬೈತೀರಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ನಡೆದಿದೆ. ಅವಾಚ್ಯ ಪದಗಳಿಂದ ಬೈದು ಇನ್ನು ಪ್ರಾಣ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ಈಗ ದೂರನ್ನ ಕೊಡ್ತಾ ಇರುವಂತದ್ದು. ಅಥಣಿ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಶ್ರೀಕಾಂತ್ ಅಲಗೂರ ಎಂಬುವವರಿಂದ ಪ್ರತಿ ದೂರು ದಾಖಲಾಗ್ತಾ ಇರುವಂತದ್ದು. ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷನ ಮೇಲೆ ಹಲ್ಲೆ ನಡೆದಂತಹ ವಿಚಾರಕ್ಕೆ ಸದ್ಯಕ್ಕೆ ಲಕ್ಷ್ಮಣ್ ಸವದಿ ಹಾಗೂ ಅವರ ಪುತ್ರನ ಮೇಲೂ ಕೂಡ ಅತಿ ದೊಡ್ಡ ಆರೋಪ ಇರುವಂತದ್ದು. ಇನ್ನು ಇದೇ ವಿಚಾರಕ್ಕೆ ಈಗ ನಿಂಗರಾಜ್ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶ್ರೀಧರ್. ಶ್ರೀಧರ್, ಒಂದ್ ಕಡೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನ ಮೇಲೆ ಹಲ್ಲೆ ನಡೆದಂತಹ ವಿಚಾರ ಏನು ಓಡಾಡ್ತಾ ಇದೆ, ಇಲ್ಲಿ ಸದ್ಯಕ್ಕೆ ದೂರಿಗೆ ಪ್ರತಿ ದೂರು ದಾಖಲಾಗ್ತಾ ಇದೆ, ಏನಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ಅಮೃತ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷರ ಮೇಲೆ ಏನು ಹಲ್ಲೆ ಪ್ರಕರಣ ಸಂಬಂಧಪಟ್ಟಂತೆ ಅಥಣಿ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ದೂರುಗಳು ದಾಖಲಾಗಿರ್ತಕ್ಕಂಥದ್ದು. ಒಂದು ದೂರು ಏನು ಹಲ್ಲೆ ಒಳಗಾದಂತ ನಿಂಗರಾಜ್ ಕರಣ್ ಅವರು ಏನಿದ್ದಾರೆ, ಆತ ಏನು ಶಾಸಕ ಲಕ್ಷ್ಮಣ್ ಸವದಿ ಪುತ್ರ ಚಿದಾನಂದ ಸವದಿ ಸೇರಿದಂತೆ 8 ಜನರ ಮೇಲೆ ಒಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಪ್ರತಿಯಾಗಿ ಒಂದು ದೂರು ಕೂಡ ಇಲ್ಲಿ ದಾಖಲಾಗಿದೆ. ಏನಂದ್ರೆ ಲಕ್ಷ್ಮಣ್ ಸವದಿ ಆಪ್ತ ಆಗಿರ್ತಕ್ಕಂಥ ಮತ್ತು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತ ಆಗಿರ್ತಕ್ಕಂಥ ಶ್ರೀಕಾಂತ್ ಅಲಗೂರ್ ಎಂಬುವರಿಂದ ಕೂಡ ದೂರು ದಾಖಲಾಗಿದೆ. ಅದು ಏನು ನಿಂಗರಾಜ್ ಕರಣ್ ಅವರ ಮೇಲೆ ಕೂಡ ಒಂದು ಎಫ್ಐಆರ್ ದಾಖಲು ಮಾಡಿರ್ತಕ್ಕಂಥದ್ದು. ಶಾಸಕರ ಮನೆ ಮುಂದೆ ನಿಂತಾಗ ಹಲ್ಲೆ ಮತ್ತು ಶಾಸಕ ಸವದಿ ಅವರಿಗೆ ಯಾಕೆ ಬೈತಿ ಅಂತ ಪ್ರಶ್ನೆ ಮಾಡಿದ ವಿಚಾರವಾಗಿ ಈತ ಏನು ಈ ಶ್ರೀಕಾಂತ್ ಮೇಲೆ ಹಲ್ಲೆ ಮಾಡುವಂತ ಮತ್ತು ಆತನ ವಿರುದ್ಧ ಅವಾಚ್ಯ ಶಬ್ದಗಳನ್ನ ಬೈದಿದ್ದಾರೆ ಅಂತ ಹೇಳಿ ಒಂದು ಆರೋಪಿಸಿ ಈಗ ದೂರು ದಾಖಲಾಗಿದೆ. ಈಗಾಗಲೇ ಅಷ್ಟೇ ಅಲ್ಲದೆ ಜೀವ ಬೆದರಿಕೆ ಹಾಕಿರ್ತಕ್ಕಂಥ ಒಂದು ಕಲಮನ್ನು ಕೂಡ ಇಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ 2 ದೂರಿನಲ್ಲೂ ಕೂಡ ಒಂದು ಏನು ಪ್ರಮುಖವಾಗಿ ಜೀವ ಬೆದರಿಕೆ ಹಾಕಿರ್ತಕ್ಕಂಥ ಕಲಂ ದಾಖಲಾಗಿದೆ. ಹೀಗಾಗಿ ಅಥಣಿ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ಮತ್ತು ಪ್ರತಿ ದೂರುಗಳು ದಾಖಲಾಗಿರ್ತಕ್ಕಂಥದ್ದು. ಈಗ ಅಥಣಿ ಪೊಲೀಸರು ಒಂದು ಪ್ರಕರಣವನ್ನ ತನಿಖೆ ನಡೆಸಿದ ಬಳಿಕ ಎಷ್ಟು ಸತ್ಯಾಸತ್ಯತೆ ಇದೆ ಅನ್ನೋ ವಿಚಾರ ಬೆಳಕಿಗೆ ಬರ್ಬೇಕಾಗುತ್ತೆ. ಜೊತೆಗೆ ಏನು ಈಗ ಲಕ್ಷ್ಮಣ್ ಸವದಿ ವಿರುದ್ಧ ದಾಖಲಾಗಿರ್ತಕ್ಕಂಥ ದೂರಿನಲ್ಲಿ ಶಾಸಕ ಸವದಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಜೊತೆಗೆ ಅವರ ಪುತ್ರ ಚಿದಾನಂದ ಸವದಿ ಸ್ವಂತಕ್ಕೆ ಒದ್ದಿದ್ದಾರೆ. ಜೊತೆಗೆ 7 ರಿಂದ 8 ಜನ ಆರೋಪಿಗಳು ಏನು ಅಪರಿಚಿತರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಕರಣ್ ಅವರ ದೂರನ್ನ ದಾಖಲಿಸಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಕೂಡ ಏನು ಈಗ ಕರಣ್ ಅವ್ರ ವಿರುದ್ಧ ಕೂಡ ಒಂದು ದೂರು ದಾಖಲಾಗಿರ್ತಕ್ಕಂಥದ್ದು. ಇಲ್ಲಿಯೂ ಕೂಡ ಅವಾಚ್ಯ ಶಬ್ದಗಳಿಂದಾನೇ ಹಲ್ಲೆ ಮತ್ತು ಜೀವ ಬೆದರಿಕೆಯ ಒಂದು ಏನು ಕಲಂನಡಿ ಇಲ್ಲಿ ಕೂಡ ದೂರು ದಾಖಲಾಗಿದೆ. ಹಾಗಾಗಿ ಈ ಒಂದು ಪ್ರಕರಣದ ತನಿಖೆ ಆದ ಬಳಿಕ ಒಂದು ಸತ್ಯಾಸತ್ಯತೆ ಗೊತ್ತಾಗಲಿದೆ. ಅಮೃತ, ಧನ್ಯವಾದ ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್.